ಗೆಳೆಯರ ಬಳಗದ ವತಿಯಿಂದ ಸರಳ ಸಜ್ಜನ ಸೌಮ್ಯ ಜನಾನುರಾಗಿ ಜನಪ್ರಿಯ ಶಾಸಕರು ಹಾಗೂ ಈ ಭಾಗದ ಅಭಿವೃದ್ಧಿಯ ಹರಿಕಾರರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರವರು, ಮಾನ್ಯ ಸಚಿವರು ವೈದ್ಯಕೀಯ ಶಿಕ್ಷಣ ಕೌಶಲ್ಯ ಅಭಿವೃದ್ಧಿ ಮತ್ತು ಜೀವನೋಪಾಯ ಕರ್ನಾಟಕ ಸರ್ಕಾರ ಇವರ 58ನೇ ಹುಟ್ಟುಹಬ್ಬದ ಅಂಗವಾಗಿ ಸರಳ ಹಾಗೂ ಗೆಳೆಯರ ಬಳಗದ ವತಿಯಿಂದ ಮಾರ್ಗದರ್ಶಿ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಎಲ್ಲ ಹಿರಿಯರ ಆಶೀರ್ವಾದದೊಂದಿಗೆ ಹಿರಿಯರ ಬೆಳಕಿನೊಂದಿಗೆ ಈ ಒಂದು ವೃದ್ಧಾಶ್ರಮದಲ್ಲಿ ನೆರವೇರಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಸಚಿವರು ವೇದಿಕೆ ಆಗಮಿಸಲಿದ್ದಾರೆ. ಎಲ್ಲರೂ ಬಹಳ ಹೃದಯ ಸ್ಪರ್ಶಿಯಾಗಿ ಅವರ ಹುಟ್ಟುಹಬ್ಬವನ್ನ ಆಚರಿಸಬೇಕಾಗಿದೆ. ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓಂ ವೇದಾಂತರ್ಯ ಝೇಂಕಾರ ಇಟ್ಕೊಂಡಿರ್ತಕ್ಕಂಥ ಮತ್ತು ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರು, ಈ ಕಾರ್ಯಕ್ರಮವನ್ನು ಇಲ್ಲೇ ಏಕೆ ನಾವು ಆಯೋಜಿಸಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಮಾತನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿನ್ನೆ ನಮಗೆ ಗೊತ್ತಾಗಿತ್ತು ಡಾಕ್ಟರ್ ಸಾಹೇಬರದು ಇವತ್ತು ಹುಟ್ಟುಹಬ್ಬ ಇದೆ ಅಂತ. ನಾನು ಶರಣಗೌಡ್ರ ಜೊತೆ ಮಾತಾಡಿದೆ, ಯಾವ ರೀತಿ ಮಾಡೋಣ ಅವರು ಹುಟ್ಟುಹಬ್ಬ ಆಚರಣೆ. ಅವರು ಬರ್ತಾರೆ, ಇಲ್ಲಿಗೆ ಬಂದು ಕೇಕ್ ಕತ್ತರಿಸ್ತಾರೆ ಅಂತಕ್ಕಂಥ ಕಲ್ಪನೆ ನಮಗಿರಲಿಲ್ಲ. ಆದರೂ ಕೂಡ ಬಂದಿದ್ದಾರೆ ಅಂತಂದರೆ ಅವರು ಬಹುಶಃ ಇದೆ ನಮ್ಮೆಲ್ಲರ ಒಂದು ಸುದೈವ ಅಂತ ನಾನು ಭಾವಿಸಿದೆ. ಬಂದರು, ತಮ್ಮ ಸಮಯವನ್ನು ಕೊಟ್ಟಿದ್ದಾರೆ. ಅವರ ಒತ್ತಡ ಏನು ಅಂತಕ್ಕಂಥದ್ದು ನಮಗೆಲ್ಲ ತಿಳಿತದೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ಕೋರೋಣ. ಇಲ್ಲಿ ಯಾಕೆ ಆಯೋಜನೆ ಮಾಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಗೌಡ್ರ ಜೊತೆ ಮಾತಾಡಿದಾಗ ಅವ್ರು ಹೇಳಿದ್ರು, ಒಳ್ಳೆಯ ಒಂದು ವಿಚಾರ ಇದೆ. ಎಲ್ಲ ಹಿರಿಯ ಜೀವಿಗಳ ಮಧ್ಯೆ ಜೀವನದ ಮುಸ್ಸಂಜೆಯಲ್ಲಿ ಇರ್ತಕ್ಕಂಥ
ಇಡೀ ಜೀವನವನ್ನು ತನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗಾಗಿ, ಸೊಸೆಯಂದಿರಿಗಾಗಿ, ತನ್ನ ಸಂಸಾರಕ್ಕಾಗಿ ಮುಡುಪಾಗಿಟ್ಟು ಜೀವನದ ಕೊನೆಯ ಒಂದು ಹಂತದಲ್ಲಿ ಒಂದು ಆಶಾಕಿರಣವಿಲ್ಲದೆ ಬದುಕ್ತಿರ್ತಕ್ಕಂತಹ ಜೀವಿಗಳ ಮಧ್ಯೆ ಆಚರಣೆ ಮಾಡೋದು ಬಹಳ ಉತ್ಕೃಷ್ಟವಾದಂಥ ವಿಚಾರ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ದೇವೆ. ವೃದ್ಧರಿಗೆ ಮತ್ತು ನಮ್ಮ ಭಾರತ ದೇಶದಲ್ಲಿ ಇಂಥ ಒಂದು ಸಂಸ್ಥೆಗಳು ಬಹಳಷ್ಟು ಆಗಬಾರದು ಅನ್ನೋದು ನಮ್ಮ ಒಂದು ಒಳಗಿನ ವಿಚಾರ. ಬಟ್ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರಲ್ಲ, ಅವರಿಗೆ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳೋಣ. ಇದು ಬಹಳ ದೊಡ್ಡ ಕಾರ್ಯವನ್ನು ತಾವು ಮಾಡ್ತಾ ಇದ್ದೀರಿ ಸರ್. ನಿಮಗೆ ಒಂದು 100 ಕೋಟಿ ಜನರ ಒಂದು ಆಶೀರ್ವಾದ ಯಾವತ್ತೂ ಇರುತ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ಮತ್ತು ಡಾಕ್ಟರ್ ಸಾಹೇಬರು ಯಾವ ರೀತಿ ಒಂದು ವಿಶೇಷ ವ್ಯಕ್ತಿತ್ವ ಅನ್ನೋದು ಇಲ್ಲಿ ಬಂದವರಿಗೆಲ್ಲರೂ ಗೊತ್ತಿದೆ. ಒಬ್ಬರನ್ನು ನಾವು ರಾಜಕಾರಣಿ ಅಂತೀವಿ, ಇನ್ನೊಬ್ಬರನ್ನು ಮುತ್ಸದ್ದಿ ಅಂತೀವಿ. ಏನು ವ್ಯತ್ಯಾಸ ಅಂತಂದರೆ, ರಾಜಕಾರಣಿನೂ ಸಹಿತ ಕೆಲಸ ಮಾಡ್ತಾನೆ, ಅವರು ಜನರ ಮಧ್ಯೆ ಇರ್ತಾರೆ. ಆದರೆ ರಾಜಕಾರಣಿ ಉದ್ದೇಶ ಮುಂದಿನ ಚುನಾವಣೆಯನ್ನು ಗೆಲ್ಲೋದು. ಆದರೆ ಒಬ್ಬ ಮುತ್ಸದ್ದಿಯೂ ಸಹಿತ ಜನರ ಮಧ್ಯೆನೇ ಇರ್ತಾರೆ, ಜನರ ಕೆಲಸವನ್ನು ಮಾಡ್ತಾ ಇರ್ತಾರೆ. ಬಟ್ ತಲೆಯೊಳಗೆ ಮುಂದಿನ ಪೀಳಿಗೆ ಬಗ್ಗೆ ವಿಚಾರ ಅವ್ರದ್ದಿರ್ತದೆ. ಡಾಕ್ಟರ್ ಸಾಹೇಬರು 2ನೇ ಒಂದು ಶ್ರೇಣಿಗೆ ಸಂಬಂಧಪಟ್ಟಂಥವ್ರು. ಅವರು ಬರೀ ರಾಜಕಾರಣಿ ಎಲ್ಲ ಒಂದು ಮುತ್ಸದ್ದಿಯಾಗಿದ್ದಾರೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಹೃದಯಪೂರ್ವಕವಾಗಿ ಮಾತಾಡ್ತೀರಿ. ಅವರು ಒಟ್ಟು ಮುತ್ಸದ್ದಿ ಇರೋದರಿಂದ ಸಣ್ಣ ಸಣ್ಣ ರಾಜಕಾರಣ ಮಾಡೋಕ್ಕೆ ಯಾವಾಗಲೂ ಹೋಗೋದಿಲ್ಲ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇಂಥ ಮುತ್ಸದ್ದಿ ನಮ್ಮ ಮಧ್ಯೆಯಿಂದ ಬೆಳೆದು ಹೋಗಬೇಕಾಗಿದೆ. ಖರ್ಗೆಯವರು ಏನು ದಾರಿಯನ್ನು ಹಾಕಿ ಕೊಟ್ಟಿದ್ದಾರಲ್ಲ, ಆ ದಾರಿಯಲ್ಲಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಬಹಳ ಮುಂದೆ ಹೋಗಿದ್ದಾರೆ. ಅವರ ಒಂದು ವಿಚಾರ ಯಾವಾಗಲೂ ಕೇಳಿದಾಗ ಏನಂತಂದರೆ, ಅಭಿವೃದ್ಧಿ ಮಾಡಬೇಕು, ಕಲಬುರಗಿಗೆ ಒಂದು ಮಾಡೆಲ್ ಆಗಿ ಮಾಡಬೇಕು ಅಂತಕ್ಕಂಥದ್ದನ್ನು ಅವರ ಸಂಕಲ್ಪ ಇತ್ತು. ಹಾಗಾಗಿ ಅವರ ಒಂದು ಹುಟ್ಟುಹಬ್ಬ ಆಚರಣೆ ಏನಂತಂದರೆ ನಮ್ಮೆಲ್ಲರಿಗೆ ಖುಷಿ ಕೊಡ್ತಕ್ಕಂಥ ವಿಚಾರ. ಇನ್ನೂ ನಮಗೆ ಬಹಳಷ್ಟು ಅವ್ರ ಮೇಲೆ ವಿಶ್ವಾಸ ಇದೆ. ಅವರು ಇನ್ನೂ ರಾಜಕೀಯ ಜೀವನ ಬಹಳ ಉತ್ತುಂಗಕ್ಕೇರಲಿ ಅಂತಕ್ಕಂಥ ಒಂದು ಸದಾಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಈ ರೀತಿಯಾಗಿ ಆಚರಣೆ ಮಾಡೋದು ಉದ್ದೇಶ. ಒಂದು ವೇದಿಕೆಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಗೆಳೆಯರ ಬಳಗ ಒಬ್ಬ FAMI ಅಲ್ವಾ ಅಂತ, ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಓನ್ಲಿ. F ಫಾರ್ ಫಾದರ್, A ಫಾರ್ ಆ್ಯಂಡ್ M ಫಾರ್ ಮದರ್, ಐ ಲವ್ ಯು ಓನ್ಲಿ. ಅಂಥ ಸಂದರ್ಭದಲ್ಲಿ ಹಿರಿಯಗಳ ಮಧ್ಯೆ ಮಾಡಿದ್ದೇವೆ. ಗೌಡ್ರಿಗೋಸ್ಕರನೇ 2 ಲೈನ್ ಬಡಿದ, ಬ್ಯುಸಿ ಇದ್ರಿ, ಗೌಡ್ರಿಗೋಸ್ಕರನೇ ಬಡಿದಿದ್ದೆ. ಉತ್ತರ ಕರ್ನಾಟಕ ಭಾಗ ಸಮಸ್ತ ಜನತೆಯ ಹೃದಯದ ಬಡಿತ, ಹೃದಯದ ಸ್ತಂಭನ, ಹೃದಯದ ನೋವು, ಹೃದಯದ ತೊಳಲಾಟ, ಹೃದಯದ ರೋದನ, ಇವುಗಳಿಗೆ ಹೃದಯಕ್ಕೆ ಹೃದಯ ಸ್ಪರ್ಶಿಯಾಗಿ, ಹೃದಯದ ಪ್ರೇಮ ಭಾಷೆಯಾಗಿ ಮನುಷ್ಯನ ಜೀವನಾಡಿಯ ಎದೆಗೂಡಿನೊಳಗೆ ಹೃದಯಕ್ಕೆ ಸಂರಕ್ಷಣೆ ಕೊಟ್ಟ ಹೃದಯವಂತ ವೈದ್ಯಕೀಯ ಶಿಕ್ಷಣ, ಈ ಹಿಂದೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಈ ಭಾಗಕ್ಕೆ ಜಯದೇವ್ ಹೃದ್ರೋಗ ವಿಜ್ಞಾನ ಸಂಸ್ಥೆಯನ್ನು ತಂದು ಕೊಟ್ಟಿರತಕ್ಕಂಥ ಆದರ್ಶ ಸಜ್ಜನ ರಾಜಕಾರಣಿ, ಮಿತಭಾಷೆಗಳಾದಂಥ ಶರಣಪ್ರಕಾಶ್ ಪಾಟೀಲ್ರಿಗೋಸ್ಕರ ಈ 2 ವಾಕ್ಯಗಳನ್ನು ಬರೆದಿದ್ದೇವೆ. ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಒಬ್ಬರು ರಾಜಕೀಯ ಸಂಸದೀಯ ಪಟು ಅಂತ ಬರ್ತಾರೆ. ಸಂಸದೀಯ ಪಟು ಅಂದ್ರೆ MP ರಾಮಚಂದ್ರಪ್ಪ ಅವರಿಗೆ ಸಂಸದೀಯ ಪಟು ಅಂತ ಹೇಳ್ತಾರೆ. ಹಿರಿಯ ಮುತ್ಸದಿಗಳು ಅಂತಂದಾಗ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಹಾಗೂ ಶರಣಪ್ರಕಾಶ್ ಪಾಟೀಲ್ರವರಿಗೆ, ರಾಜಕಾರಣಿಗಳು, ಹೀಗೆ ಹಲವಾರು ಶಬ್ದಗಳ ಒಂದು ವಿವರಣೆಯನ್ನು ಬಹಳ ಅದ್ಭುತವಾಗಿ ಕೊಟ್ಟಿದ್ದಾರೆ. ಜನರಿಗೆ ಆಶೋತ್ತರಗಳಿಗೆ ಒಂದು ತಮ್ಮ ಸೇವೆಯನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಹೇಬರಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕ ಶುಭಾಶಯಗಳನ್ನು ಕೋರುತ್ತಾ, ಭಗವಂತ ಅವರಿಗೆ ಇನ್ನೂ ಆರೋಗ್ಯ ಹೆಚ್ಚಿನ ಒಂದು ಆರೋಗ್ಯ ಕೊಡಲಿ ಅಂತೇಳಿ ವೇದಿಕೆ ಮೂಲಕ ಪರೋಕ್ಷವಾಗಿ ಅವರಿಗೆ ಶುಭಾಶಯವನ್ನು ಕೋರುತ್ತಾ, ಪ್ರಾಸ್ತಾವಿಕ ನುಡಿಯನ್ನದೇದ ಸೋದರರು ನಮ್ಮ ಮಾರ್ಗದರ್ಶಕ ಅಂತ ಸಂಗಮೇಶ್ ಸರಡಿ ಸರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವ ಇಂದಿನ ಕೇಂದ್ರ ಬಿಂದುವಾದಂಥ ಮಾನ್ಯ ಸಚಿವರಾದಂಥ ಶ್ರೀ ಶರಣಪ್ರಕಾಶ್ ಸರ್ ಅವರ ಜನ್ಮ ದಿನಾಚರಣೆಯನ್ನು ಮಾರ್ಗದರ್ಶಿ ಚಾರಿಟಬಲ್ ಟ್ರಸ್ಟ್ ನೆಮ್ಮದಿ ಹಿರಿಯರ ಮನೆಯಲ್ಲಿ ಆಚರಣೆ ಮಾಡೋದಕ್ಕಾಗಿ ಇದನ್ನು ಉಸ್ತುವಾರಿ ತೆಗೆದುಕೊಂಡಂಥ ಶರಣ ಸರ್ ಅವರಿಗೂ ಎಲ್ಲ ಗೆಳೆಯರ ವೃಂದದವರಿಗೂ ನಾನು ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ. ಸೊ ಇದೊಂದು ಒಳ್ಳೆಯ ಅವಕಾಶ. ನನ್ನ ತಾಯಿಯಂದರ ಜೊತೆಗೆ ಈ ಒಂದು ಕ್ಷಣ ಗಳಿಗೆಯನ್ನು ಕಳೆದರಲ್ಲ, ಅದು ಕ್ಷಣ ಬಹಳಷ್ಟು ಮುಖ್ಯ. ಈ ವೃದ್ಧರು ಅವರು ತಮ್ಮ ಒಂದು ವಯಸ್ಸಿನಲ್ಲಿ ಏನೆಲ್ಲ ಕೆಲಸಗಳ ಮಾಡಿದ್ದಾರೆ, ಎಷ್ಟೆಲ್ಲ ಆಸ್ತಿ ಗಳಿಸಿದ್ದಾರೆ, ಮಕ್ಕಳನ್ನು ಎಷ್ಟೆಲ್ಲ ರೀತಿಯಿಂದ ಸಲುಹಿದ್ದಾರೆ. ಆದರೆ ಕೊನೆ ಗಳಿಗೆಯಲ್ಲಿ ಆ ವೃದ್ಧಾಪದಲ್ಲಿ ಅವರು ಅನುಭವಿಸಿದಂಥ ವೇದನೆಗಳು ಮರಳಿ